ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನು. ಗ್ರಾಮ ಪಂಚಾಯಿತಿಯ 15ನೇ ಹಣಕಾಸು ಆಯೋಗದ ಅನುದಾನ ಹಾಗೂ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಗ್ರಿ ವೆಚ್ಚ ಬಿಡುಗಡೆ ಮತ್ತು ಇತರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಬೆಳಗಾವಿಯ ಸುವರ್ಣಸೌಧದ ಆವರಣದಲ್ಲಿ ಕರ್ನಾಟಕ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ವತಿಯಿಂದ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬರೆದ ಮನವಿ ಪತ್ರವನ್ನು ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವರಿಗೆ ಸಲ್ಲಿಸಲಾಯಿತು. ಇನ್ನು 15ನೇ ಹಣಕಾಸಿನ ಹಾಗೂ ಉದ್ಯೋಗ ಖಾತ್ರಿಯ ಅನುದಾನ ಸೇರಿ ಸಾಮಗ್ರಿಗಳ ವೆಚ್ಚ ಬಿಡುಗಡೆ ಮಾಡದಿರುವ ಕಾರಣ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಳ್ಳುತ್ತಿವೆ. ಹೀಗಾಗಿ ಶೀಘ್ರವಾಗಿ ಗ್ರಾಮ ಪಂಚಾಯತ್ ಸದಸ್ಯರ ಎಲ್ಲ ಬೇಡಿಕೆಗಳು ಈಡೇರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಲೇಟ್ ಆಯ್ತು ಬರ್ಲಕ್ಕ, ಇವತ್ತು ಕ್ವಶನ್ ಇತ್ತು. ನೀವೆಲ್ಲ ಇವತ್ತು ಅಪ್ ಯೂನಿವರೆಗೆ ಇರ್ತಿರೋದು ಗೊತ್ತಿತ್ತು. ಈ ಮಂತ್ ಚಿಂತನ ಎಲ್ಲಾ ಜಿಲ್ಲಾ ಮೊನ್ನೆ ನಮ್ಮ ಬಿಜಾಪುರದ ಸುನಿಲ್ ಗೌಡರು ಇವರು ಮಾಡ್ರಿ, ಇವರು ಆಕ್ಟಿವ್ ಫ್ಯಾಮಿಲಿ ಎಲ್ಲ ಪಾರ್ಟಿ ಬೇರೆ ಇರ್ಬೋದು, ಒಳ್ಳೆ ಸ್ನೇಹಿತರು ಸಂಬಂಧಿಕರು ಇದ್ರಾಗ ಯಾವುದು ಇದು ಇಲ್ಲ. ಎಲ್ಲರೂ ಕಲ್ತಿರ್ಬೇಕು, ಪ್ಲೇಸು ಅದನ್ನೆಲ್ಲ ಮಾಡ್ತಾರೆ, ಎಲ್ಲ ಮಾಡ್ಕೊಂತಾರೆ. ಅದಕ್ಕೂ ಇದು ಮಾಡ್ಲಿಕ್ಕೆ ಅಲ್ಲಿ ಯಾರಿದ್ರು ಲೇಟ್ ಆಯ್ತು, ಸಾರಿ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬಿನ ಗದ್ದೆ ಬೆಂಕಿಗೆ ಆಹುತಿಯಾಗಿರುವಂತಹ ಘಟನೆ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ ನಡೆದಿದೆ. ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡ ಕಾಶಿನಾಥ್ ಬಿರಾದರ್ ಹಾಗೂ ಸಚಿನ್ ಬಿರಾದರ್ ಎನ್ನುವರಿಗೆ ಸೇರಿದ 7 ಎಕರೆ ಕಬ್ಬಿನಲ್ಲಿ 6 ಎಕರೆ ಕಬ್ಬು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಒಟ್ಟು 7 ಲಕ್ಷ ರೂಪಾಯಿ ಮೌಲ್ಯದ ಕಬ್ಬು ಸುಟ್ಟು ಕರಕಲಾಗಿದೆ. ಅನ್ನದಾತನ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದಂತ ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಆದರೆ ಅಷ್ಟರಲ್ಲಿಯೇ ಕಬ್ಬು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಬಾಬು ಜಗಜೀವನ್ ರಾವ್ ಭವನಕ್ಕೆ ಮೀಸಲಿಟ್ಟ 50 ಲಕ್ಷ ರೂಪಾಯಿ ಲೂಟಿ ಮಾಡಿದ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರನ್ನ ಜೈಲಿಗೆ ಕಳಿಸಬೇಕು. ಈ ಭವನ ಕಾಮಗಾರಿಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಘೋಷಿಸಿದಂತೆ 1 ವಾರದೊಳಗೆ ಪೂರ್ಣಗೊಳಿಸಬೇಕು. ಇಲ್ಲದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದು ಅಂತ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಹಿಪ್ಪಳಗಾವ್ ಆಗ್ರಹವನ್ನ ಮಾಡಿದ್ದಾರೆ. 20 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ, ಒಂದು ಬಾಬು ಜಗಜೀವನ್ ರಾವ್ ಭವನ ಆಗಬೇಕಂತೇಳಿ. 20-25 ವರ್ಷದಿಂದ ಬೀದರ್ ನಗರದಲ್ಲಿ ಮಾದಿಗ ಸಮಾಜದವರು ಅನೇಕ ಹೋರಾಟಗಳು ಮಾಡ್ಕೊಂಡು ಬಂದಂಥ ಉದಾಹರಣೆಗಳು ನಿದರ್ಶನ ಕೂಡ ತಮ್ಮ ಮಾಧ್ಯಮ ಮುಂದಿದೆ. 20 ವರ್ಷದಿಂದ ಬರೀ ಬೀದರ್ ನಗರದಲ್ಲಿ ಒಂದು ಬಾಬು ಜಗಜೀವನ್ ರಾವ್ ಭವನ ಬೇಕು. ಈ ಸಮಾಜಕ್ಕೆ, ಈ ಬಡ ಸಮಾಜದ ಮದುವೆ ಮಾಡ್ಕೊಳ್ಳೋಕೆ, ಸಂಭ್ರಮ ಮಾಡೋಕ್ಕೆ, ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಮಾದಿಗರಿಗೆ ಒಂದು ಸಮುದಾಯ ಭವನ ಇಲ್ಲ ಅಂತೇಳಿ ಹೋರಾಟ ಸುಮಾರು 2012ರಿಂದ ಇಲ್ಲಿವರೆಗೂ ಮಾಡ್ಕೊತಾ ಬಂದಿದ್ದೀವಿ. 2012-13ರಲ್ಲಿ ಅಂದಿನ BJP ಸರ್ಕಾರದಲ್ಲಿ ಇರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ನಾರಾಯಣಸ್ವಾಮಿಯವರು ಬೀದರ್ ನಗರಕ್ಕೆ ಆಗಮಿಸಿದಾಗ ಸಮಾಜ ವತಿಯಿಂದ ಹಿರಿಯರೆಲ್ಲ ಹೋಗಿ ಕೇಳಿದಾಗ ಅವರು 1 ಕೋಟಿ ರೂಪಾಯಿ ಅನುದಾನ ಕೊಡಿಸಿ ಅಂದಿನ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಪ್ರಭಾಕರ್ ಅವ್ರಿಗೆ ಕರೆಸಿ ಜಗಕೊಡ್ರಪ್ಪ ಈ ಸಮಾಜಕ್ಕೆ ಅಂತ ಹೇಳಿದಾಗ ನೌಬಾದ ಡೈಟ್ ಒಂದು 2 ಎಕರೆ ಭೂಮಿ ಮಂಜೂರು ಮಾಡಿರ್ತಾರೆ. ಅದ ನಂತರ ಮತ್ತೆ ಮುಂದೆ ಕಾಂಗ್ರೆಸ್ ಸರ್ಕಾರ ಬಂತು. ಸಮಾಜ ಕಲ್ಯಾಣ ಸಚಿವರಾಗಿ ಅಂಜನೇಯವರು ಬಂದರು. ಅವರು ಬಂದು ಅಲ್ಲಿ ಭವನ ಅಡಿಗಲ್ ಸಂಭ್ರಮ ಹಾಕಿದ್ರು. ತದನಂತರ ಕಾರ್ಯ ಪ್ರಾರಂಭ ಆಗಿತ್ತು ಕಟ್ಟಡಕ್ಕೆ ಕಟ್ಟುವ ಸಲುವಾಗಿ. ಅಂದಿನ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಅನುರಾಗ್ ತಿವಾರಿ ಅಂತ ಹೇಳಿ ಜಿಲ್ಲಾಧಿಕಾರಿ ಇದ್ದರು. ಅವರಿಲ್ಲಿ ಸುರಂಗ ಮಾರ್ಗ ಬರ್ತಾಯಿದೆ, ಕರೇಜ್ ಬರ್ತಾಯಿದೆ, ಇಲ್ಲಿ ನಿಮಗೆ ಬೇರೆ ಕಡೆ ಜಾಗ ಕೊಡ್ತೀನಿ, ಸ್ಥಳ ಕೊಡ್ತೀನಿ ಅಂತೇಳಿ.
ಭಾಲ್ಕಿ ಪಟ್ಟಣದ ಹಿರೇಮಠ ಸಂಸ್ಥಾನದಲ್ಲಿ ಶತಾಯುಷಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ 136ನೇ ಜಯಂತ್ಯುತ್ಸವದ ಕರಪತ್ರವನ್ನು ಬಿಡುಗಡೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಸಾನ್ನಿಧ್ಯದಲ್ಲಿ ಪೂಜ್ಯ ಗುರುಬಸವ ಪಟ್ಟದೇವರ ನೇತೃತ್ವದಲ್ಲಿ ಹಿರಿಯ ಪತ್ರಕರ್ತ ಅಶೋಕ್ ರಾಜೋಳಿ ಅವರು ಕರಪತ್ರವನ್ನು ಬಿಡುಗಡೆ ಮಾಡಿದರು. ಸಾನ್ನಿಧ್ಯ ವಹಿಸಿ ಪೂಜ್ಯರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತ್ಯುತ್ಸವ ಆಚರಿಸುತ್ತಿದ್ದು, ಇದರ ಅಂಗವಾಗಿ ಡಿಸೆಂಬರ್ 12ರಂದು ಕಮಲನಗರದಿಂದ ಬಸವ ಜ್ಯೋತಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಡಿಸೆಂಬರ್ 14ರಿಂದ 21ರವರೆಗೆ ಪೂಜ್ಯ ಪ್ರಭುದೇವ ಸ್ವಾಮಿ ಅವರಿಂದ ಶರಣ ದರ್ಶನ ಪ್ರವಚನ ನಡೆಯಲಿದೆ. ಇನ್ನು ಡಿಸೆಂಬರ್ 22ರಂದು ಬೆಳಗ್ಗೆ 6:30 ಹಿರೇಮಠ ಸಂಸ್ಥಾನದಿಂದ ಬಸವನಡಿಗೆ, ಬೆಳಗ್ಗೆ 7:30 ಶಟಲ್ ಸ್ಥಳ ಧ್ವಜಾರೋಹಣ, ಬೆಳಗ್ಗೆ 10 ಗಂಟೆಗೆ ಶರಣರ ಕುರಿತು ಜನಪದ, ಭಕ್ತಿಗೀತೆ, ಭಾವಗೀತೆ, ಭಾಷಣ ಸ್ಪರ್ಧೆಗಳು ಜರುಗುವು ಮತ್ತು ಸಾಯಂಕಾಲ 5 ಗಂಟೆಗೆ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತ್ಯೋತ್ಸವ ಸಮಾರಂಭ ಜರುಗುವುದು. ಸಮಾರಂಭದಲ್ಲಿ ಬಸವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ತಿಳಿಸಿದ್ದಾರೆ. 14ನೇ ತಾರೀಕಿಗೆ ಪ್ರವಚನ ಪ್ರಾರಂಭ, ಆಮೇಲೆ 22ನೇ ತಾರೀಕಿಗೆ ಬೆಳಗ್ಗೆ ಪಥಸಂಚಲನ, ಆನಂತರ ಅಲ್ಲಿ 10 ಗಂಟೆಗೆ ವಿವಿಧ ಸ್ಪರ್ಧೆಗಳು ನಡೀತವೆ. ಸಾಯಂಕಾಲ 5 ಗಂಟೆಗೆ ಜಯಂತಿ ಉತ್ಸವ ನಡೀತದೆ. ಹೆಚ್ಚಿನ ಸಂಖ್ಯೆ ಇರ್ತವೆಲ್ಲ ಬರಬೇಕು ಅಂತ ಆಹ್ವಾನವನ್ನು ಕೊಟ್ಟು ರಾಜ್ಯದಲ್ಲಿ ಕನ್ನಡ ನಾಡು ನುಡಿಗೆ ಅಪಮಾನ ಮಾಡುತ್ತಿರುವಂತಹ ಮಹಾರಾಷ್ಟ್ರ ಏಕೀಕರಣ ಸಮಿತಿ MES ಸಂಘಟನೆಯನ್ನು ನಿಷೇಧಿಸಬೇಕು ಅಂತ ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷ ಗಣೇಶ್ ಪಾಟೀಲ್ ಒತ್ತಾಯಿಸಿದ್ದಾರೆ. ಈ ಕುರಿತು ಭಾಲ್ಕಿ ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, MES ಪದಾಧಿಕಾರಿಗಳ ಪುಂಡಾಟಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಮಹಾರಾಷ್ಟ್ರ ರಾಜ್ಯದ ಕೋಲ್ಹಾಪುರ್ಗೆ ತೆರಳಿದ ಕರ್ನಾಟಕ ರಾಜ್ಯ ಸಾರಿಗೆ ಬಸ್ಗೆ MES ಪದಾಧಿಕಾರಿಗಳು ಜೈ ಮಹಾರಾಷ್ಟ್ರ ಎಂಬ ಸ್ಟಿಕ್ಕರ್ ಅಂಟಿಸಿ ಕನ್ನಡಿಗರಿಗೆ ಅಪಮಾನಿಸಿದ್ದಾರೆ ಅಂತ ತಿಳಿಸಿದ್ದಾರೆ. ಮೊನ್ನೆ ನಡೆದ ಬೆಳಗಾವಿ ಅಧಿವೇಶನದ ಮುಂಚೆ MES ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏನು ಒಂದು ಪುಂಡಾಟಿಕೆ ಮಾಡ್ತಾ ಇದ್ದಾರೆ, ಆ ಪುಂಡಾಟಿಕೆಯನ್ನು ತಕ್ಷಣ ಅವ್ರು ನಿಲ್ಲಿಸಬೇಕು. ಮತ್ತು ಆ ದಿವಸದಿಂದ ಕೊಲ್ಹಾಪುರ್ನಲ್ಲಿ ಶಿವಸೇನೆ ಮುಖಂಡರು, ಕೆಲವು ಕಾರ್ಯಕರ್ತರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಸಿಗಳ ಮೇಲೆ ಜೈ ಮಹಾರಾಷ್ಟ್ರ ಎಂದು ಬರೆದು ಕನ್ನಡಿಗರಿಗೆ ಭಾಳಷ್ಟು ನೋವಾಗಿದೆ. ಮುಂಬರುವ ದಿನಗಳಲ್ಲಿ ಅವರಿಗೆ ಅದರಂತೆಯೇ ತಕ್ಕ ಉತ್ತರ ಕೊಡಲಾಗುವುದು. ಜೊತೆಗೆ ಈ ಒಂದು ಅಧಿವೇಶನದಲ್ಲಿ ಗಡಿ ಜಿಲ್ಲೆಯಲ್ಲಿ ಅಶಾಂತಿ ಮೂಡಿಸುತ್ತಿರುವ MES ಪುಂಡರನ್ನು ಎಲ್ಲ ಪಕ್ಷದವರು ಒಡ್ಡುಗೂಡಿ ಈ MES ಮತ್ತು ಶಿವಸೇನೆ ರದ್ದು ಮಾಡಬೇಕೆಂದು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸಚಿವರಿಗೆ ವಿನಂತಿಸುತ್ತೇವೆ. ಗಣೇಶ್ ಪಾಟೀಲ್, ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷರು, ಬೀದರ್. ಬೀದರ್ ತಾಲೂಕಿನ ಜನವಾಡ ಗ್ರಾಮದಲ್ಲಿ ನಾಗೇಂದ್ರ, ದೇವೇಂದ್ರ, ರಮೇಶ್ ಲೌಟೆ ಎನ್ನುವರಿಗೆ ಸೇರಿದ 15 ಎಕರೆ ಕಬ್ಬು ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಕರಕಲಾದ ಘಟನೆ ನಡೆದಿದೆ. ಕಟಾವಿಗೆ ಬಂದಿದ್ದ ಒಟ್ಟು 15 ಎಕರೆ ಕಬ್ಬು ನಾಶವಾಗಿದ್ದಕ್ಕೆ ರೈತನು ಕಣ್ಣೀರು ಹಾಕುವಂತಾಗಿದೆ. ಜಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ ಅಂತ ರೈತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಸ್ಕಾಂ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಕೇರೆ ಮಾಡದ ಕಾರಣ ವೈರ್ನಿಂದ TCಯಲ್ಲಿ ಸ್ಪಾರ್ಕ್ ಆದ ಪರಿಣಾಮ ಈ ಘಟನೆ ಜರುಗಿದೆ. ಜಮೀನಿನಲ್ಲಿದ್ದ ವೈರ್, ಸ್ಪ್ರಿಂಕ್ಲರ್ ಪೈಪ್ಗಳು ಸುಟ್ಟು ಕರಕಲಾಗಿವೆ. ಈ ಘಟನೆ ಜನವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. सर लेट आजदूर भी निंदर लोगे सर अग्निशामक गाड़ी बंदर भी नीर हो गया सर गाड़ी में पूरा वायरू पाइपो ಎಲ್ಲ ಸುಟ್ಟೋಗಿದೆ ಶಾರ್ಟ್ ಸರ್ಕ್ಯೂಟ್ ಆಗ್ಯದ ಸರ್ ಕೇಬಿ ಕಂಬಗಳು ಏನದ ಬಲ್ಬಲ್ ಹಾಕಿಲ್ಲ ದೂರ ಹಾಕ್ಯಾವ ಗೋನ್ಸೆ ಬಿಟ್ಟು ಒಂದು ವೈರ್ ಪೂರಾ ಕೆಳ ಬಂದ ಸರ್ ಇದನ್ನ ಕಟಾವಿಗೆ ಬಂದಿತ್ತ ಹೆಂಗ್ರಿ ಇದೀಗ ಆಲ್ರೆಡಿ ಬಾಜು ಹೊಲದಾಗ ನಡೆದು ಸರ್ ನೀವು ನೋಡ್ರಿ ಹತ್ತದ 10 ಕಡಿ ಊರಿ ಹತ್ತದ ನೋಡ್ರಿ ಮೊದಲ ರೇಟ್ ಇಲ್ಲ ಪೂರ್ತಿ ಕಷ್ಟಪಟ್ಟು ಬೆಳೆದಿರಿ ಹಾಳಾತಲ್ಲ ಏನ್ ಮಾಡ್ರಿ ಸರ್ ಯಾರು ಎಷ್ಟು ಫೋಟೋ ಹಾಕಿಲ್ಲ ಆಗಿದೋ ಸರ್ ಜೈಗೆ ಬರ್ಲೊಂಟ್ರ ಸರ್ ಇಲ್ಲಿ ಮರುಕೊಂಡ್ತದೆ ಇಲ್ಲಿ ಫಾಸಿ ಹಾಕೊಂಡು ಸಾಯ್ದ ಸತ್ತ ನೋಡ್ರಿ ನಾವು. ಕಲಬುರಗಿಯ SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ಹಮ್ಮಿಕೊಂಡಿದ್ದ ಅಬಕಸ್ ಮತ್ತು ವೇದಿಕ್ ಮ್ಯಾಥ್ಸ್ ಎಕ್ಸಲೆನ್ಸ್ ಸ್ಪರ್ಧೆಯ ಜಿಲ್ಲಾ ಮಟ್ಟದ ಬಹುಮಾನ ವಿತರಣಾ ಕಾರ್ಯಕ್ರಮವು ಇಂದು ಬೀದರ್ ನಗರದ ಹೊರವಲಯದಲ್ಲಿರುವಂತಹ ಶರಣಬಸಪ್ಪ ಅಪ್ಪ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು. 2 ವಾರಗಳ ಹಿಂದೆ ಬೀದರ್ ನಗರದ BV ಭೂಮರೆಡ್ಡಿ ಶಾಲಾ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸ್ಪರ್ಧೆಯಲ್ಲಿ ಸುಮಾರು 800ಕ್ಕೂ ಅಧಿಕ ಮಕ್ಕಳು ಭಾಗಿಯಾಗಿದ್ದರು. ಆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ಪತ್ರವನ್ನು ಇಂದು ವಿತರಿಸಲಾಯಿತು. ಇವತ್ತು ನಾವು ಇಲ್ಲಿ SRJ ಗ್ರೂಪ್ ಅವರು ಆರ್ಗನೈಸ್ ಮಾಡಿರೋಂಥ ಒಂದು ಅವಾರ್ಡ್ ಸೆರೆಮನಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಸುಮಾರು ನಮ್ಮದೇ ಶಾಲೆ 250ಕ್ಕೂ ಮೇಲೆ ಮಕ್ಕಳು ಅವಾರ್ಡ್ ತಗೊಂಡಿರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಹಾಗೂ ಪಾಲಕರು ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಎಲ್ಲ ಮಕ್ಕಳಿಗೆ ಒಂದು ಹರ್ಷ ಏನಂದರೆ ಕಾಂಪಿಟೇಷನಲ್ಲಿ ನಾನು ಮೊದಲ ನೀನು ಮೊದಲ ಅನ್ನೋ ಒಂದು ಇದು ಇರಲ್ಲ, ಎಲ್ರಿಗೂ ಈಕ್ವಲ್ ಆಗಿ ಅವಾರ್ಡ್ಸ್ ಸೆರೆಮನಿಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಬರೀ 10 ನಿಮಿಷದಲ್ಲಿ ಮಾತ್ರ 100ಕ್ಕೂ ಮೇಲೂ
ಪ್ರಾಬ್ಲಮ್ ಸಾಲ್ವ್ ಮಾಡಿರೋಂಥ ಮಕ್ಕಳಿಗೆ ಮಾತ್ರ ಅವಾರ್ಡ್ಸ್ ಸಿಕ್ಕಿರುತ್ತೆ. ಈ ಒಂದು ಇದರಿಂದ ನಮಗೆ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಭಾಳ ಸರಳವಾಗುತ್ತೆ ಅನ್ನೋ ಒಂದು ಉದ್ದೇಶ ನಾನು ಆ್ಯಸ್ ಅ ಪ್ರಿನ್ಸಿಪಲ್ ಆಗಿ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಬೇಕಾದರೆ ಇನ್ನು ಬೇರೆ ಮಕ್ಕಳು ನೆಕ್ಸ್ಟ್ ಇಯರ್ನಲ್ಲಿ ಮೋಸ್ಟ್ಲಿ ಕಾಂಪಿಟೇಷನ್ ಇನ್ನೂ ಜಾಸ್ತಿ ಆಗ್ಬೋದು ಅನ್ನಿಸ್ತಾ ಇದೆ. ಇಲ್ಲಿ ಈ ಕ್ಯಾಂಪಸ್ನಲ್ಲಿ ಪೂರ್ತಿ ಒಂದು ಹರ್ಷವಾದಂಥ ಔರಾದ್ ಶಾಸಕ ಪ್ರಭು ಚವ್ಹಾಣ್ ಅವರು ಸರ್ಕಾರಿ ಜಮೀನು ಕಬಳಿಸಿದ್ದಾರೆ ಎಂಬ ಆರೋಪದ ಪ್ರಕರಣದ ಸಂಬಂಧ ವರದಿ ಸಲ್ಲಿಸಬೇಕು ಅಂತ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯವು ಬೀದರ್ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಔರಾದ್ನ ಮುಖಂಡ ದೀಪಕ್ ಪಾಟೀಲ್ ಚಾಂದೂರಿ ಹೂಡಿರುವಂಥ ದಾವೆಯ ಹಿನ್ನೆಲೆ ವಿಶೇಷ ನ್ಯಾಯಾಲಯವು ಡಿಸೆಂಬರ್ 1ರಂದು ಬೀದರ್ ಜಿಲ್ಲಾಧಿಕಾರಿಗಳಿಗೆ ಮರು ನಿರ್ದೇಶನ ನೀಡಿದೆ. ಬೀದರ್ ತಾಲೂಕಿನ ಕೊಳಾರ್ವಿ ಗ್ರಾಮದ ಸರ್ವೆ ನಂಬರ್ 102 ಹುಲ್ಲುಗಾವಲು ಅಥವಾ ಬಿ ಖರಾಬ್ ಜಮೀನು ಎಂಬ ಆರೋಪಗಳ ಬಗ್ಗೆ ವರದಿ ಸಲ್ಲಿಕೆಗೆ ಸೂಚಿಸಿದೆ. ಔರಾದ್ ಶಾಸಕರು 3 ಎಕರೆ ಸರ್ಕಾರಿ ಜಮೀನು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅಂತ ದೂರುದಾರರು ಆರೋಪಿಸಿದ್ದಾರೆ. ದೇಶದ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರಿನ ನಳದ ಸಂಪರ್ಕ ಕಲ್ಪಿಸುವ ಹರ್ ಘರ್ ಜಲ್ ಯೋಜನೆ ಕುರಿತು ತಾಲೂಕಿನ ಬೋರಳ ಗ್ರಾಮದ ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಮಾರು 400 ಮನೆಗಳಿರುವಂಥ ಈ ಗ್ರಾಮಗಳಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಪೂರ್ಣಗೊಂಡಿದೆ. ಇದಕ್ಕಾಗಿ ಪ್ರತ್ಯಕ್ಷ ನೀರು ಸಂಗ್ರಹಣಾ ಟ್ಯಾಂಕ್ ಕೂಡ ಇದೆ. ಎಲ್ಲ ಕಡೆ ಪೈಪ್ಲೈನ್ ಕೂಡ ಆಗಿದೆ. ಆದರೆ ಬಹುತೇಕ ಮನೆಗಳ ಎದುರಿನ JJM ನಳ ಸಂಪರ್ಕ ಹಾಗೂ ಫಲಕಗಳು ಕಿತ್ತು ಹೋಗಿವೆ. ಕೆಲ ಕಡೆ ನೀರು ಬೇಕಾಬಿಟ್ಟಿ ಹರಿಯುತ್ತಿದ್ರೆ ಮತ್ತೆ ಕೆಲವರಿಗೆ ನೀರೇ ಬರುತ್ತಿಲ್ಲ. ಹೀಗಾಗಿ ಗ್ರಾಮದ ಬಹುತೇಕರು ನಮಗೆ JJM ಬದಲು ಹಳೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ, ಅದೇ ನಮಗೆ ಉಪಯುಕ್ತವಾಗ್ತಾ ಇದೆ ಎನ್ನುತ್ತಿದ್ದಾರೆ. ಮತ್ತೆ ನಮಗೆ JJM ಎಲ್ಲಿದೆ ಗೊತ್ತಿಲ್ಲ. ನಮ್ಮ ಮನೆ ಬಳಿ ಒಂದು ಕೊಳವೆ ಬಾವಿ ಇದ್ದು ಆ ನೀರು ಗ್ರಾಮದ 100ಕ್ಕೂ ಹೆಚ್ಚು ಮನೆಗಳಿಗೆ ಪೂರೈಕೆ ಆಗುತ್ತಿದೆ ಅಂತ ಬೋರಾಳ ನಿವಾಸಿ ದಿಲೀಪ್ ಮಚ್ಕೂರೆ ಹೇಳಿದರು. ಇನ್ನು ನಮ್ಮ ಮನೆ ಎದುರು JJM ನಳದ ಜೊತೆ ಫಲಕ ಅಳವಡಿಸಿದ್ದಾರೆ, ಆದರೆ ಅದಕ್ಕೆ ನೀರು ಬರುತ್ತಿಲ್ಲ ಅಂತ ಅದೇ ಗ್ರಾಮದ ನಿವಾಸಿಯಾಗಿರುವಂಥ ಭರತ್ ಬಾಯಿ ಕೂಡ ತಿಳಿಸಿದ್ದಾರೆ. ಬೈದರ್ ನಗರದ ಹಡಪದ ಅಪ್ಪಣ್ಣ ವೃತ್ತದಿಂದ ಗುಂಪಾ ಸಿದ್ಧರೂಢ ವೃತ್ತದವರೆಗೆ ರಿಂಗ್ ರೋಡ್ನ ಒಂದು ಭಾಗ ಅತಿಕ್ರಮಣವಾಗಿದ್ದು ವಾಹನ ಸಂಚಾರಕ್ಕೆ ತೊಡಕಾಗಿ ಅಪಘಾತಗಳು ಸಂಭವಿಸುತ್ತಿವೆ. ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಿ ರಸ್ತೆ ಒತ್ತುವರಿ ತೆರವುಗೊಳಿಸಬೇಕು ಅಂತ ವಿವೇಕಾನಂದ ಕಾಲೋನಿ, CMC ಕಾಲೋನಿ ಹಾಗೂ ಕೃಷ್ಣ ಕಾಲೋನಿಯ ಸಂಸ್ಥಾ ನಾಗರಿಕ ಸಮಿತಿ ಆಗ್ರಹಿಸಿದೆ. ಈ ಸಂಬಂಧ 3 ಕಾಲೋನಿಯ ನಿವಾಸಿಗಳು ನಗರದಲ್ಲಿ ಮಂಗಳವಾರ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರನ್ನ ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ರಸ್ತೆಯ ಅತಿಕ್ರಮಣದಿಂದ ಗುಂಪಾ ರಿಂಗ್ ರೋಡ್ನಲ್ಲಿರುವಂಥ ಸಿದ್ಧರೂಢ ವೃತ್ತ ಮತ್ತು ಸಿಗ್ನಲ್ ಇರುವ ಜಂಕ್ಷನ್ ಅಪಘಾತ ವಲಯವಾಗಿ ಮಾರ್ಪಟ್ಟಿದೆ. ಇದು ನಗರ ಹಾಗೂ ಇತರೆ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಮಾರ್ಗವಾಗಿದೆ. ಇಲ್ಲಿ ನಿತ್ಯ ಅಪಘಾತಗಳು ಸರ್ವಸಾಮಾನ್ಯವಾಗಿವೆ. ಇದನ್ನು ಆದ್ಯತೆಯ ಮೇರೆಗೆ ಜನರ ಹಿತಾಸಕ್ತಿ ಗಮನದಲ್ಲಿಟ್ಟುಕೊಂಡು ತೆರವುಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂಥ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡಪ್ನಲ್ಲಿ.